ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪವರ್ ಗ್ರಿಡ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆನಾ. ಸೊ ಪವರ್ ಗ್ರಿಡ್ ಅಪ್ರೆಂಟಿಸ್ ಪೋಸ್ಟ್ ಗೆ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ 2026 ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪೋಸ್ಟ್ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಪವರ್ ಗ್ರಿಡ್ ಅಲ್ಲಿ ಈ ಒಂದು ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. 150ಕ್ಕಿಂತ ಹೆಚ್ಚು ವೇಕೆನ್ಸಿಗಳಿದಾವೆ ಅಪ್ರೆಂಟಿಸ್ ಪೋಸ್ಟ್. ಸ್ಯಾಲರಿ ನಿಮಗೆ 20,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ, ಗಮನದಲ್ಲಿರಲಿ, ಯಾವುದೇ ರೀತಿಯ ಫೀ ಇಲ್ಲ. ಓಕೆನಾ. ಸೊ ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ರಿಟರ್ನ್ ಎಕ್ಸಾಮು ಇಲ್ಲ, ಇಂಟರ್ವ್ಯೂ ಕೂಡ ಇಲ್ಲ ಸ್ನೇಹಿತರೆ. ಎಲ್ಲ ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ರೆ ನಿಮಗೆ ಈ ಒಂದು ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ, ಮಲ್ಟಿಪಲ್ ರೀಜನ್ ಇನ್ ಇಂಡಿಯಾ. ಸೊ ನೋಡೋದಾದ್ರೆ 188 ಅಪ್ರೆಂಟಿಸ್ ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಮಲ್ಟಿಪಲ್ ರೀಜನ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಪೋಸ್ಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ITI, ಡಿಪ್ಲೊಮೊ, ಗ್ರಾಜುಯೇಟ್, ಡಿಗ್ರಿ, MBA ಮಾಡಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಪವರ್ ಗ್ರಿಡ್ ಅಲ್ಲಿ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಬಂದು ವಿಲ್ ಕ್ಲೋಸ್ ಆನ್ 11th ಮಾರ್ಚ್ ನೋಡೋದಾದ್ರೆ. ಸೊ ನೋಡಿ, 11 ಮಾರ್ಚ್ 2026ಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ITI ಎಲೆಕ್ಟ್ರಿಷಿಯನ್, ಡಿಪ್ಲೊಮಾ ಇಂಜಿನಿಯರಿಂಗು, ಗ್ರಾಜುಯೇಟ್ ಇಂಜಿನಿಯರಿಂಗು, ಡಿಗ್ರಿ, HR ಎಕ್ಸಿಕ್ಯೂಟಿವ್, CSR ಎಕ್ಸಿಕ್ಯೂಟಿವ್, ರಾಜ್ಯ ಭಾಷಾ ಅಸಿಸ್ಟೆಂಟ್, ಈ ಒಂದಿಷ್ಟು ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ 13,500 ರೂಪಾಯಿಂದ ಹಿಡಿದು 20,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ ಸ್ನೇಹಿತರೆ. 18 ವರ್ಷ ಮಿನಿಮಮ್ ಏಜ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ನೋಡಿ ಸ್ನೇಹಿತರೆ. ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ರೀಜನ್ ವೈಸ್ ಮಧ್ಯಪ್ರದೇಶ ಅಂಡ್ ಗುಜರಾತ್ ಕೊಟ್ಟಿದ್ದೀನಿ. ಸೊ ಮಧ್ಯಪ್ರದೇಶಗೆ 16 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಗುಜರಾತ್ಗೆ 39 ವೇಕೆನ್ಸಿಗಳು. ಸೊ ಟೋಟಲ್ 55 ವೇಕೆನ್ಸಿಗಳಾಯ್ತು. ಓಕೆನಾ. ಸೊ ನದರನ್ ರೀಜನ್ಗೆ ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಿಗೆ ಕರೆದಿದ್ದಾರೆ. ಸೊ ಹರಿಯಾಣಗೆ 24 ಇದೆ, ಉತ್ತರ ಪ್ರದೇಶಗೆ 2, ರಾಜಸ್ಥಾನಿಗೆ 27, ರಾಜಸ್ಥಾನ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು 40. ಸೊ ಟೋಟಲ್ 93 ಹುದ್ದೆಗಳಿದೆ ಸ್ನೇಹಿತರೆ. ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿಗೆ ಕರೆದಿರೋದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ 3 ವೇಕೆನ್ಸಿಗಳು ಕರೆದಿದ್ದಾರೆ, ಮತ್ತು ತಮಿಳುನಾಡಿಗೂ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಟೋಟಲ್ 15 ವೇಕೆನ್ಸಿಗಳಿವೆ ಸ್ನೇಹಿತರೆ. ಓಕೆನಾ. ಸೊ ಅದ ನಂತರ ಮಹಾರಾಷ್ಟ್ರ, ಚಂಡೀಗಢ ಮತ್ತು ಮಧ್ಯಪ್ರದೇಶಕ್ಕೆ ಕರೆದಿದ್ದಾರೆ. ಮಹಾರಾಷ್ಟ್ರಗೆ 7 ವೇಕೆನ್ಸಿ ಇದೆ. ಸೊ ಚಂಡೀಗಢಗೆ 16 ವೇಕೆನ್ಸಿಗಳು, ಮಧ್ಯಪ್ರದೇಶಕ್ಕೆ 1 ಇದೆ ಸ್ನೇಹಿತರೆ. ಸೊ ಟೋಟಲ್ 25 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಡಿಟೇಲ್ ಆಗಿ ಕರೆದಿದ್ದಾರೆ. ನೀವು ಎಲ್ಲಾ ಒಂದು ರೀಸನ್ಗೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸ್ನೇಹಿತರೆ. ಓಕೆನಾ. ಸೊ ಮಿನಿಮಮ್ ಏಜ್ ಬಂದು 18 ವರ್ಷ ಇರಬೇಕಾಗಿರುತ್ತೆ ಸ್ನೇಹಿತರೆ, ಮತ್ತು ಏಜ್ ರಿಲ್ಯಾಕ್ಸನ್ಸ್ ಇದ್ದೇ ಇದೆ. ಸೊ ಜಾಸ್ತಿ ಏಜ್ ಆಗಿದ್ರೆ ಅವ್ರಿಗೂ ಕೂಡ ರಿಲ್ಯಾಕ್ಸನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ITI ಎಲೆಕ್ಟ್ರಿಷಿಯನ್, ಡಿಪ್ಲೊಮಾ ಎಲೆಕ್ಟ್ರಿಕಲ್, ಡಿಪ್ಲೊಮಾ ಸಿವಿಲ್, ಗ್ರಾಜುಯೇಟ್ ಎಲೆಕ್ಟ್ರಿಕಲ್, ಗ್ರಾಜುಯೇಟ್ ಸಿವಿಲ್, HR ಎಕ್ಸಿಕ್ಯೂಟಿವ್, CSR ಎಕ್ಸಿಕ್ಯೂಟಿವ್ ಮತ್ತು ರಾಜ್ಯ ಭಾಷಾ ಅಸಿಸ್ಟೆಂಟ್ ಕರೆದಿದ್ದಾರೆ. ಓಕೆನಾ. ಸೊ ಇದಾದ ನಂತರ ಫುಲ್ ಟೈಮ್ ನೀವು ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಡಿಪ್ಲೊಮಾ ಆಗಿರಲಿ, ITI ಆಗಿರಲಿ, ಅಥವಾ BE ಡಿಗ್ರಿ ಆಗಿರಲಿ, MBA ಆಗಿರಲಿ, ಏನಾಗಿರಲಿ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್ ನ ನೀವು ಹೋಗಿರ್ಬೇಕಾಗಿರುತ್ತೆ. ಸೊ ಅದಾದ ನಂತರ 2 ಇಯರ್ಸ್ ಗಿನ್ನ ಜಾಸ್ತಿ ಆಗಿರಬಾರ್ದು ನೀವು ಪಾಸ್ ಆಗಿ. ಓಕೆನಾ. ಸೊ ಕ್ಯಾಂಡಿಡೇಟ್ಸ್ ಪಾಸ್ ಆಗಿ 2 ವರ್ಷ ಆಗಿರಬಾರ್ದು ಅಂತ ಬಿಟ್ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 1 ಇಯರ್ ಜಾಬ್ ಎಕ್ಸ್ಪೀರಿಯನ್ಸ್ ನ ಅಲೋ ಮಾಡ್ತಾರೆ ಸ್ನೇಹಿತರೆ. ಸೊ ನೀವು ಫ್ರೆಶರ್ ಆದ್ರೆ ನಿಮ್ಗೆ ಯೂಸ್ಫುಲ್, ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ಅವರು ಕೂಡ ಅಲೋ ಇಲ್ಲ ಇದಕ್ಕೆ. ಓಕೆನಾ. ಸೊ ನೋಡಿ, ಈಗಾಗಲೇ ಹೇಳಿದಾಗೆ 18ಕ್ಕಿಂತ ಕಮ್ಮಿ ಏಜ್ ಇತ್ತು ಅಂದ್ರೆ ಅವ್ರಿಗೆ ಅಪ್ಲಿಕಬಲ್ ಇಲ್ಲ, ಮತ್ತು 1 ಇಯರ್ ಗಿನ ಜಾಸ್ತಿ ವರ್ಕ್ ಇತ್ತಂದ್ರೆ ಅವ್ರಿಗೂ ಅಪ್ಲಿಕಬಲ್ ಇಲ್ಲ. ಅಪ್ರೆಂಟಿಸ್ಶಿಪ್ ಆಲ್ರೆಡಿ ಯಾರಾದ್ರೂ ಮಾಡ್ಕೊಂಡಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಮತ್ತೆ ಅಪ್ರೆಂಟಿಸ್ಶಿಪ್ ಮಾಡಕ್ ಆಗಲ್ಲ ಸ್ನೇಹಿತರೆ. ಅದಾನಂತರ ಫೈನಲ್ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇರುವಂತ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ಸ್ಟೈಫಂಡ್ ನೋಡೋದಾದ್ರೆ ITI ಎಲೆಕ್ಟ್ರಿಷಿಯನ್ಗೆ 13,500 ಇದೆ, ಡಿಪ್ಲೊಮಾ ಇಂಜಿನಿಯರ್ಗೆ 15,000 ಇದೆ, ಗ್ರಾಜುಯೇಟ್ ಇಂಜಿನಿಯರ್ಗೆ 17,500, CSR, HR, ರಾಜ್ಯಭಾಷೆಗೆ 17,500. ಸೊ ಟೋಟಲ್ ಇದಿಷ್ಟು ಆದ ನಂತರ ನಿಮ್ಗೆ 2,500 ಪರ್ ಮಂತ್ HR ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಅಪ್ಲಿಕೇಶನ್ ಫೀ ಈಗಾಗಲೇ ಹೇಳಿದಾಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ, ಯಾವುದೇ ರೀತಿ ಪೇಮೆಂಟ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ 11 ಮಾರ್ಚ್ 2026 ಆಗಿದೆ. ಸೊ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀರಿ ಸ್ನೇಹಿತರೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ, ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಆಗ್ತಾರೆ, ಅದಾನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಮೆರಿಟ್ ಲಿಸ್ಟ್ ಪ್ರಿಪರೇಷನ್ ಆಗುತ್ತೆ, ಮತ್ತು ಫೈನಲ್ ಅಪ್ರೆಂಟಿಸ್ಶಿಪ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನ ರಿಸಲ್ಟ್ ಬಿಡ್ತಾರೆ ಸ್ನೇಹಿತರೆ.
ಇದಾದ ನಂತರ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ ನೋಡೋದಾದ್ರೆ. ಸೊ ನೋಡಿ, ರಿಟರ್ನ್ ಎಕ್ಸಾಮ್ ಇಲ್ಲ, ರಿಟರ್ನ್ ಇಂಟರ್ವ್ಯೂ ಇಲ್ಲ. ಸೊ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ಕ್ವಾಲಿಫಿಕೇಶನ್ ಮೆರಿಟ್. ಓಕೆನಾ. ಸೊ ಕ್ವಾಲಿಫಿಕೇಶನ್ ಆದ ನಂತರ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲಿಕೇಬಲ್ ಆಗ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ಪವರ್ ಗ್ರಿಡ್ ಅಪ್ರೆಂಟಿಸ್ ಪೋಸ್ಟ್ಗೆ ಸೊ ರಿಜಿಸ್ಟರ್ ಆನ್ ಅಪ್ರೆಂಟಿಸ್ಶಿಪ್ ಪೋರ್ಟಲ್ ITI HR CSR ರಾಜ್ಯ ಭಾಷೆಗೆ ಕರೆದಿದೆ ಸ್ನೇಹಿತರೆ. ಸೊ ಡಿಪ್ಲೊಮಾ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಅಪ್ಲೈ ಆನ್ ಪವರ್ ಗ್ರಿಡ್ ವೆಬ್ಸೈಟ್. ಓಕೆನಾ. ಸೊ ಪವರ್ ಗ್ರಿಡ್ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ನ್ಯಾಟ್ಸ್ ಆರ್ ನ್ಯಾಪ್ಸ್ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಫಸ್ಟ್ ನೋಡೋದ್ರೆ ನ್ಯಾಟ್ಸ್ ಅಥವಾ ನ್ಯಾಪ್ಸ್ ಪೋರ್ಟಲ್ ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಲಿಂಕ್ ಗಳನ್ನ ಕೊಟ್ಟಿದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಜನರಲ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಥವಾ ಲಾಗಿನ್. ಸೊ ಮೊದಲೇ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ, ಇಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ಬೇಕಾಗಿರುತ್ತೆ. ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಎಸ್ ಅಂತ ಕೊಟ್ಟು ಇದರಲ್ಲಿ ನೀವು ಫೋನ್ ನಂಬರ್, ಇಮೇಲ್ ಐಡಿ ಕೊಟ್ಟು ಸಬ್ಮಿಟ್ OTP ಕೊಟ್ಟರೆ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ನೀವು ಎಲ್ಲ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋದಾಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಕೂಡ ಮಾಡಿದ್ದೀನಿ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಮುಂಚೆ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್